Hey all, welcome back to our channel. Hope you all are doing well. ಇವತ್ತು ನಾವು ಎಗ್ ರೈಸ್ ಹೇಗೆ ಮಾಡೋದಂತ ನೋಡೋಣ. ಈ ವಿಡಿಯೋದಲ್ಲಿ ತೋರಿಸೋ ಮೆಥಡ್ ಟ್ರೈ ಮಾಡಿ ನೋಡಿ ಒಂದ್ಸತಿ. 100% ಸ್ಟ್ರೀಟ್ ಸ್ಟೈಲಲ್ಲೇ ಬರುತ್ತೆ. ಆದರೆ ನಾವು ಈ ವಿಡಿಯೋದಲ್ಲಿ ಮಾಡುವ ಮೆಥಡ್ಗೆ ನಾವು ಯಾವುದೇ ತರಹದ ಸಾಸ್ ಯೂಸ್ ಮಾಡ್ತಿಲ್ಲ ಎಕ್ಸೆಪ್ಟ್ ಚಿಲ್ಲಿ ಸಾಸ್ ಒಂದೇ ಯೂಸ್ ಮಾಡ್ತಿರೋದು. ಯಾವುದೇ ತರಹದ ಸೋಯಾ ಸಾಸ್ ಅಥವಾ ವೆನಿಗರ್ ಯಾವುದು ಯೂಸ್ ಮಾಡದೆ ಈ ಎಗ್ ರೈಸ್ ಪ್ರಿಪೇರ್ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಈ ಎಗ್ ರೈಸ್ಗೆ ನಾನು ಆಲ್ಮೋಸ್ಟ್ 50% ವೆಜ್ಜೀಸ್ ಆ್ಯಂಡ್ 50% ರೈಸ್ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಿದ್ದೀನಿ. ಇದಕ್ಕೆ ಫಸ್ಟ್ ಕ್ಯಾಬೇಜ್ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಕ್ಯಾಬೇಜ್ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ಯಾಕಂದರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಅದರಿಂದ ನಾನು ಯಾವಾಗಲೂ ಕ್ಯಾಬೇಜ್ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಮತ್ತು ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಇದನ್ನು ಸಹ ಚಿಕ್ಕದಾಗಿ ಹೆಚ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತಗೊಂಡಿದ್ದೀನಿ, ಇದನ್ನು ಸಹ ಸಣ್ಣಕ್ಕೆ ಹೆಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವತ್ತು ಮನೇಲಿ ಕ್ಯಾಪ್ಸಿಕಮ್ ಇರಲಿಲ್ಲ, ಅದರಿಂದ ನಾನು ಆ್ಯಡ್ ಮಾಡಲಿಲ್ಲ. ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಡಯಟ್ ಯಾರ್ಯಾರು ಮಾಡ್ತಿದ್ದೀರಾ ಅವರಿಗೆ ಇದೊಂದು ಬೆಸ್ಟ್ ರೆಸಿಪಿ, ಯಾಕಂದರೆ ಆಲ್ಮೋಸ್ಟ್ 50% ವೆಜ್ಜೀಸ್ ಇರೋದ್ರಿಂದ ಫೈಬರ್ ಎಲ್ಲ ಚೆನ್ನಾಗೇ ಇರುತ್ತೆ. ಹಾಗೆ ಪ್ರೋಟೀನ್ ಲೆವೆಲ್ ಎಗ್ ಎಲ್ಲನೂ ಆ್ಯಡ್ ಮಾಡೋದ್ರಿಂದ ಪ್ರೋಟೀನು ತುಂಬ ಚೆನ್ನಾಗಿ ಸಿಗುತ್ತೆ. ಬನ್ನಿ ಹೀಗೆ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ತಗೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ 2 ಎಗ್ ಹಾಕ್ಕೊಳ್ಳೋಣ. ಫಸ್ಟ್ ಎಗ್ ಹಾಕೋದ್ರಿಂದ ಅದರ ಒಂಥರ ಸ್ಮೆಲ್ ಬರುತ್ತಲ್ವ, ಆ ಥರ ಎಲ್ಲ ಇರೋದ್ರಿಲ್ಲ. ಆದರೆ ವೆಜ್ಜೀಸ್ ಎಲ್ಲ ಫ್ರೈ ಮಾಡಿದ ಮೇಲೆ ಎಗ್ ಹಾಕಿದರೆ ತಿನ್ನೋವಾಗ ಅದೇ ಸ್ಮೆಲ್ ಹೊಡೆಯುತ್ತೆ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ನನಗಂತೂ ಆ ಥರ ಯೂಸ್ ಮಾಡಿದ್ರೆ ಇಷ್ಟ ಆಗಲ್ಲ. ಅದರಿಂದನೇ ನಾನು ಯಾವಾಗಲೂ ಫಸ್ಟ್ ಎಗ್ ಫ್ರೈ ಮಾಡಿಬಿಟ್ಟು ಆಮೇಲೆ ವೆಜ್ಜೀಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ನೋಡಿ, ಮೊಟ್ಟೆ 90% ಫ್ರೈ ಮಾಡ್ಕೊಂಡಿದ್ದೀವಿ. ಇಂಥ ಟೈಮಲ್ಲಿ ನಾವು ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಒಂದು 50% ಅಂದರೆ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ತರಕಾರಿ ಬೆಂದಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಅದುವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ ಆಗುತ್ತೆ. ನೋಡಿ, ಈಗ ನಿಮಗೆ ಗೊತ್ತಾಗುತ್ತೆ ವೆಜಿಟೇಬಲ್ಸ್ ಯಾವ ಥರ ಕುಕ್ ಆಗಿದೆ, ಕಲರ್ ಹಾಗೆಯೇ ಯಾವ ಥರ ಚೇಂಜ್ ಆಗಿದೆ ಅಂತ. ಈ ಸಮಯದಲ್ಲಿ 1 ಕಪ್ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ವೆಜಿಟೇಬಲ್ಸ್ ಹಾಗೆ 1 ಕಪ್ ರೈಸ್ ಈ ಥರ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇವಾಗ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆಯೇ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಈ ಮಸಾಲಾಸ್ ಎಲ್ಲ ಚೆನ್ನಾಗಿ ಬೈಂಡ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡೋಣ. ಈ ಪ್ರಾಸೆಸ್ ಎಲ್ಲನೂ ಹೈ ಫ್ಲೇಮಲ್ಲಿ ಮಾಡಬೇಕು, ಆವಾಗಲೇ ನಮಗೆ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಒಂಥರ ಹಸಿ ಹಸಿ ವಾಸನೆ ಅಷ್ಟೊಂದು ಚೆನ್ನಾಗಿರಲ್ಲ. ಯಾವಾಗಲಾದರೂ ಆಗಲಿ ನೀವು ಎಗ್ ರೈಸ್ ಮಾಡಿದಾಗ ಮರಿದಿರ ಗ್ಯಾಸ್ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ಮಾಡಿ, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇವಾಗ 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಗೆಯೇ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮಗೆ ಟೇಸ್ಟ್ಗೆ ಯಾವ ಥರ ಬೇಕು ಅನ್ನೋದು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅಕಸ್ಮಾತ್ ಸ್ವಲ್ಪ ಕಮ್ಮಿ ಆಗಿದ್ರೂ ಸಹ ಮತ್ತೆ ಆ್ಯಡ್ ಮಾಡಿ ಫ್ರೈ ಮಾಡಿದರೆ ಟೇಸ್ಟ್ ಈಕ್ವಲ್ ಆಗಿಬಿಡುತ್ತೆ. ಓಕೆ, ನಾವಿವಾಗ ವಿಡಿಯೋದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಎಗ್ ರೈಸ್ ರೆಡಿಯಾಗಿದೆ. ನೋಡಿ ಎಷ್ಟು ಬಿಸಿ ಬಿಸಿ ಇದೆ ಅಂತ. ಯಾವಾಗಲೂ ಅಷ್ಟೇ ಎಗ್ ರೈಸ್ ಬಿಸಿಯಾಗಿ ತಿಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ನನಗೆ ಈ ಎಗ್ ರೈಸ್ ತಿನ್ನೋವಾಗ ಒಂದೊಂದು ಬೈಟ್ಗೂ ಹಸಿ ಈರುಳ್ಳಿ ಅಂದರೆ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಈರುಳ್ಳಿ ಜೊತೆಗೆ ಎಗ್ ರೈಸ್ ತಿಂದು ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು ಈ ಸ್ಟೈಲ್, ಬಟ್ ತಿಳಿದೇ ಇರೋರು ಫಾಲೋ ಮಾಡಿ ನೋಡಿ.